ಈಗ ಸೌಡ ಇಲ್ಲದ ಸಾರಿ ಹೇಳುವೆ ನಿತ್ತ ಮಂದ್ಯಾಗ ದೈವ ಎಲ್ಲ ಹೌದ ಹೌದ ಅನ್ನುವ ಒಟ್ಟ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ನೀನು ನಿತ್ತ ಮಂದ್ಯಾಗ ಏ ಗಂಡ ಮೆಟ್ಟಿಗೆ ಹಸ್ತಾನಂತ ಗಂಡ ದೇವ್ರ ಒಟ್ಟ ಗಂಡ ಬಾಳ ದೊಡ್ಡ ಮಂದಿ ಕೇಳಪ್ಪ ನಿನ್ನ ಗಂಡನ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ ಗಂಡ ತಮ್ಮ ಎದ್ರ ಕೇಳೋ ಹೆಂಗ ಈಗ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಚ್ಚೋ ಗಂಡ ಇರಬೇಕು ಈಗ ಅಂತವಂಗಷ್ಟ ಗಂಡ ದೊಡ್ಡವಂತರ ಭೂಮಿಯ ಮ್ಯಾಗ ಆದ್ರ ಗಂಡನ ಲೆಕ್ಕ ತಪ್ಪಿ ಹೋಗ್ಯದ ದ್ವಾಪಾರಯುಗದಾಗ ಕೇಳೋ ದ್ವಾಪಾರಯುಗದಾಗ ಏ ಕೌರವ್ರ ಪಾಂಡವ್ರ ಪಗಡಿ ಆಟ ಏನಾಯ್ತು ಏ ಕೌರವ್ರ ಕೈಯಾಗ ಪಾಂಡವ್ರ ಸೋತ ಕೊಟ್ರು ತಮ್ಮ ಮುಕ್ತ ರತ್ನ ಎಲ್ಲ ಸೋತ್ರು ಅವ್ರ ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ಸೋತ ಕೂತ್ರ ಕೇರ ಅವಾಗ ಏನೈತ್ರಿ ಎಲ್ಲ ಸೋತ ತೆಳಗ ಚಂಡ ಮಾಡಿದ ಧರ್ಮ ಅವಾಗ ಇದನ್ನ ನೋಡಿದ ದುರ್ಯೋಧನ ಅಂತನ ಧರ್ಮರಾಜ ಅನ್ನ 51 ರೂಪಾಯಿ ತನ್ನನ್ರಿ ನಾವು ಹಾಡಾಗ ಕೇಳಿ ಹಾಡಾಗ ಹೆಸರು ಹೇಳ್ರಿ ಏ ಶ್ರೀಮಂತ ಕಾಕ ಗಂಗಪ್ಪ ಅಂತ ಮುಂದ ಯಾಕೋ ತಿಳಿಯ ಹುಡುಗಿ ಈ ಸಾಲೋಟ್ಗಿಯ ಗ್ರಾಮದವ್ರ ಕೇಳ್ರಿ ಇದ್ರ 51 ರೂಪಾಯಿ ತಂದ್ರ ದುರ್ಯೋಧನ ಕೇಳತಾನ ತೆಳಗ ಚಂಡ ಹಾಕಿ ಎಲ್ಲ ಸೋತಾನ್ಯಂತ ತಿಳಿದಿ ಏನೋ ನಿನ್ನ ಮನದಾಗ ಇನ್ನೊಂದು ಬೆಲೆ ಬಾಳು ಬದಕ ಉಳ್ದೈತಿ ನಿನ್ನ ಮನೆಯಾಗ ಆಗ ಧರ್ಮರಾಜ ಹೊಳ್ಳಿ ಕೇಳ್ತಾನ ದುರ್ಯೋಧನಾಗ ಕೇಳೋ ದುರ್ಯೋಧನಾಗ ಯುದ್ಧದ ಎಲ್ಲ ಕೊಟ್ಟ ನೀನ ಬಾಕಿ ಏನು ಉಳಿದೆ ಹೌದು ಆಗ ದುರ್ಯೋಧನ ಹೇಳ್ತಾನಪ್ಪ ಕೇಳಿ ಹೇಳ್ತಿ ದ್ರೌಪದ ದೇವಿ ಅದಾಳ ಎಲ್ಲ ಮನೆಯಾಗ ಏನ್ ಹೇಳರಿ ಏನಂದ್ರವ ಏ ಮಾಡ್ಕೊಂಡು ಹೆಣ್ತಿನ ಮೆಟ್ಟಿಗೆ ಹಚ್ಚವನ ಗಂಡ ಹೌದ ಆ ಗಂಡನ ದೇವರ ಗಂಡನೇ ಗುರು ಗಂಡನೇ ಪರಮ ಕೈಲಾಸ ಒಪ್ಪಗೋಣ ಇಲ್ಲ ಅಂದಿಲ್ಲ ಹೌದ್ರಿ ಈಗ ಸ್ವತಃ ನೀನ ಹೇಳಿದೆ ಗಂಡ ದೊಡ್ಡವ ಅಂತ ಹೇಳಿ ಅಂತ ಹೇಳಿದ್ರಲ್ಲ ಅವ ಹೆಂಗಿರ್ಬೇಕು ಗಂಡ ಯಾವ್ರೇ ಪರ ಪುರುಷ ಜರಕರ ತನ್ನ ಮಾಡ್ಕೊಂಡ ಹೆಣ್ತಿನ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಏನ್ ಮಾಡ್ಬೇಕ್ರಿ ಕಾಮ ದೃಷ್ಟಿದಿಂದ ಬೆನ್ನ ಹತ್ತಿದ್ದಂದ್ರ ಹೌದ್ರಿ ಆಕಿನ ಚುಡಾಸ್ತಿದ್ದಂದ್ರ ಹೌದವ ಯಾಕೋ ಮಗನ ಅಂತ ಹೇಳಿ ಒಂದ್ ಹುಚ್ಚ ಗಂಡ ಅಂತ ಹುಚ್ಚ ಗಂಡ ಏನ್ ಮಾಡ್ತಾನ್ರಿ ಯಾವ್ರೇ ಚಲೋ ಅಂತವ ಹಾದಂದ್ರ ಮನಿ ಮುಂದೆ ಯಾಕೋ ಮಗನ ಬಾಳ ಹಾದ್ಯಾಡ್ಲತ್ತಿ ಅಂತ ಕೇಳ್ತತಿ ಹುಚ್ಚ ಗಂಡ ಇದು ಶಾನ್ಯ ಗಂಡ ಬಂದೈತಿರ್ಲ ಇಂದ ಮೂಲ ಕುಸ್ತಿ ಪೈಲ್ವಾನ ಬಂದಾರಲ್ಲ ಇದು ಗಡಿ ಕಡಪಟ್ಟಿ ಪೈಲ್ವಾನ ಆಗ್ಯಾನ್ರಿ ಹೊಟ್ಟೆ ಡುಮ ಕೈ ಕಾಲು ಸಣ್ಣ ಅದಕ್ಕ ಅವ್ರೆಲ್ಲ ಹತ್ಯಾರ ಏನಂತ ಗಂಡ ಬಹಳ ದೊಡ್ಡವ ಹೌದ್ ಸ್ವತಃ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಹೌದ್ರಿ ಕೌರವರೊಳಗ
ದುರ್ಯೋಧನ ಪಾಂಡವರೊಳಗ ಧರ್ಮರಾಜ ಹೌದವ ಇದರ ಬದ್ರ ಕೂತ ಪಗಡಿ ಆಟ ಆಡ್ತಿದ್ರು ಹೌದ್ರಿ ದುರ್ಯೋಧನನ ಕೈಯಾಗ ಎಲ್ಲಾ ಸೋತ ಸೋತ್ರಲ್ಲ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತ ಹೌದ್ರಿ ಎಲ್ಲಾ ಸೋತ ತೆಳಗ ಚೆಂಡ ಹಾಕಿದಾಗ ದುರ್ಯೋಧನ ಅಂತಾನ ಏನಂತ ಎಲ್ಲಾ ಸೋತನೆತ್ತ ತೆಳಗ ಚೆಂಡ ಹಾಕಿ ಹಾ. ಇನ್ನ ಒಂದು ಬದುಕುಳದೈತಿ ಮನ್ಯಾಗ ಐತಲ್ಲ ಯಾವುದು ಯಾವ್ದ್ರಿ ನಿನ್ನ ಹೇಳ್ತಿದಾಳ ದ್ರೌಪದ ಹೌದ್ರಿ ತಂದ ಹಚ್ಚಕಿನ ಪಗಡಿ ಆಟದಾಗ ಅಂದ ನೋಡ್ದಾಗದ ಏ ಯಾಕೋ ಮಗನ ಯಾಕ ನಾನು ನಾನು ಹೇಳ್ತೀನಿ ಯಾಕೆ ಕೇಳ್ತೀವೋ ಅನ್ಬೇಕಾಗಿತ್ತು ನಾನು ಜೀವ ಕೊಡ್ತಾನೆ ಖರೆ ಕರೆ ನಾನು ಹೆಣ್ತಿನ ಕೊಡಂಗಿಲ್ಲ ಅನ್ಬೇಕು ನೀನು ಗಂಡಿದ್ದಿ ಗಡ್ಡವಿದ್ಯಾರ ನೀನು ಮೌನ ಅನ್ಬೇಕಲ್ಲ ಇವ್ರ ದಗದ್ ಹೆಂಗ್ರಿ ಹೆಂಗ್ರಿ ತಮ್ಮ ಹೊಲ ಮಂದಿಗೆ ಹರಗಲ್ಲ ಕುಡುದು ಮಂದಿ ಹೊಲಕ್ಕೆ ನೀಗಲ ಹಚ್ಕೊಂಡು ಇವ್ರು ಹೇಳೋದು ಹಾ ಹಾ ಬರಬರಿ ಯಾರ ಹೊಲದಾಗ್ರಿ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಿಸ್ಬೇಡ ಕಾಕ ಮೌನ ಮೊದಲ ನಿನ್ನ ಅಗಲಾಗ ಕತ್ತಿ ಬಿದ್ದದ ನೀ ನೋಡ್ಕೋ ಮಂದಿ ಆಗಲ ನೋಣ ಹಿಂದಾಗಡೆ ತೆಗಿಯಕತ್ತಿ ಆ? ಸ್ವತಃ ಮಾಡ್ಕೊಂಡ ಹೇಳ್ತೀನ ಹೌದು 5 ಮಂದಿ ಗಂಡ್ರಿ ಇದ್ರಿ ಯಾರ್ಯಾರ್ರಿ ನಕುಲ ಸಹದೇವ ಭೀಮ ಧರ್ಮ ಹೌದು ಹೌದು ಏ ಅದ್ಯಾಕಾದಿತ್ತು ಅಣ್ಣ ನಮ್ಮ ಜೀವ ಕುಡುನು ಖರೆ ನಮ್ಮ ಹೆಣ್ತಿನ ಓದವನ ಕಡೆಯ ಕೈಯಾಗ ಕುಡುದು ಬೇಡ ಬ್ಯಾಡ ಅನ್ಬೇಕಾಗಿತ್ತು ಸಂದಿಗೆ 1000 ಬಲ ಆನಿ ಬಲವುಳ್ಳ ಭೀಮ ಇದ್ದ ಭೀಮಿದ್ದ ಬರೇ ಹೆಬ್ಬಟ್ಲೆ ತುಳಿದ್ರ ದುರ್ಯೋಧನನ ಪಾತಾಳ ಕಾಣಿಸ್ತಿದ್ದ ಹೌದು ಹೌದು ಖರೆ ಅದಲ್ಲ ಆದ್ರ ಕೆಲಸ ಆಗಲಿಲ್ರಿ ಆಗಲಿಲ್ಲ ಇವ್ಯಾನಂದ ಭೀಮ ಮತ್ತ ನಕುಲ ಸಹದೇವ ಏನಂತಾರಿ ಅಣ್ಣ ದ್ರೌಪದನ ಓದ ಪಗಡಿ ಆಟಕ್ಕೆ ಹಚ್ಚಿ ಜೋರ್ಕರ್ ನಾವ್ ಗೆದ್ದಿವಂದ್ರ ಎಲ್ಲ ಬರ್ತದ ಇದ್ದದೆಲ್ಲ ಆಸ್ತಿ ಹೊಳಿ ಕೊಡ್ತನಂದ ನಾವ್ ನಮಗ ಅಂದಾನ ಓದ್ ಹಚ್ಚುನು ಒಂದ್ ಗಳಿಗೆ ಅದಕ್ಕೇನಾಗ್ತತಿ ಹೋಗಲಾರ ಅಂದ್ರೆ ಹೆಂಗ ಒಂದ್ ಗಳಿಗೆ ಕಿನ್ನ ತಗೋರಿ ಕರೆ ನಮ್ಮನ ಡಿಲ್ಲ ನನಗೆ ಬಿಡ್ರಿ ಅನ್ನೋ ಕಂಪನಿ ಕಿಂತ ಗಾಂಡ್ ಇದ್ಯಾ ನೀವು ಮಾರಿಗೆ ಬೆಂಕಿ ಹಚ್ಚುದು ಬೆಂಕಿ ಹಚ್ಚ್ರಿ ಮಾತಾಡಿ ಉರಿ ಹಚ್ಚ್ರಿ ಡಬ್ ಹಾಕಿ ಹಾ ಇಲ್ಲ ನಾ ಇದನ್ನ ತೆಗಿಬಾರ್ದತ್ ಬಿಟ್ಟಿನ್ರಿ ಮತ್ತೆ ನಾವ್ ಒಟ್ಟ ಏನು ಅಂದಿದಿಲ್ಲ ಕಾಕಾಗ ಇಲ್ಲ ನಾವ್ ಯಾವಾಗ ಇಂಥದೆಲ್ಲ ಮಾತಾಡ್ಲಕತ್ತ ನಮಗ್ ಬಿಡ್ಲಾಕ ಬರ್ಲಿಲ್ಲ ಒಳಗೆ ತೆಗಿಬೇಕಾಗಿ ಸ್ವತಃ ದುರ್ಯೋಧನನ ತಮ್ಮ ದುಶ್ಯಾಸನ ಹೌದ್ರಿ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರಿ ಸೆಳಿವಾಗ ಹೌದಿವ 5 ಮಂದಿ ಇದ್ರಿ ತೆಳಗ ಚೆಂಡ ಹಾಕಿ ಕೂತ್ರಿ ಖರೆ 5 ಮಂದಿ ಮುಂದೆ ಬಿದ್ದ ಹೆಣ್ತಿ ಡಬ್ಬ ಬಿದ್ದಳತಿತ್ತ ಹೌದ್ರಿ ಬರ್ರಿ ನಾನು ಒಬ್ಬರೇ ಕಾದ ಮಾನಪಾನ ಕಾದ ಕಾಪಾಡ್ರಿ ಬರ್ರಿ ಅಂದಾಗ ಒಬ್ಬರು ಎದ್ದು ಬರ್ಲಿಲ್ಲ ಮೌಲಾ ಕಾಕ ಅವಾಗ ತೊಗರಿ ಕೊಯ್ಲಕ್ ಹೋಗಿದ್ದೇನ ಗೆಣಸ್ ಕಿತ್ಲಾಕ್ ಹೋಗಿ ಗೆಣಸ್ ಹರಿಲಕ್ ಹೋಗಿದ್ವ ಕಿತ್ಲಾಕ್ ಏ ಮಕ್ಕಳ್ರೆ ನಾನು ಹೆಣ್ತಿ ಸೀರೆ ಜಗತ್ತೀವ ಮಗನ ತಿಳ ಗಂಡ ಕಚ್ಚಿ ಕೈಯಾಗ ಹಿಡಿದು ಹೋಗ್ಬೇಕು ಬರಬೇಕಲ್ಲ ಅವ ಯಾಕೆ ಹೋಗಿಲ್ಲ ಗೊತ್ತೇನ ಯಾಕೆ ಆಕೆ ನಟ ಜಗಲತ್ತೇನ ಆಕಿನ ಎಲ್ರಿ ಕೇಳಿ ಅಂದ್ರ ನನ್ನ ಜಗಿಗೆ ಏನತ್ ಇವ್ ಕೆಳಗ ಗೊತ್ತಾನಿಲ್ಲ ಅಜ್ಜಡ್ದೈತಿ ನೋಟ್ ಸೋಮ ಅವ ಅನ್ನಬಾರದ ನಾವ ಆದ್ರೂ ಮಾತಿಗೆ ತಂದಿಟ್ರೆ ಅನ್ಬೇಕಾಗ್ಯ ವಿಷಯ ಹೌದಲ್ಲ ಮತ್ತು ಇದು ದ್ರೌಪದನ ಸುದ್ದಿ ಅತ್ತಮ್ಮ ಮತ್ತೆ ಯಾರ್ರಿ ಇನ್ನ ಹೆಣ್ತಿ ಮೆಟ್ಟಿಗೆ ಹಚ್ಚಿಲತ್ ಯಾರನು ಹಚ್ಚಲತ್ರಿ ಒಟ್ಟ ಬಾಳ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ನೀನು ಅದೇನು ಗೊತ್ತಾರ ಅವನಿಗೆ ಈಗ ಹೇಳ್ತಾನೆ ಕೇಳ ನೋಡ್ರಿ ಏದೋ ಹೊಲದ ಹೆಣ್ತಿ ಮೆಟ್ಟಿಗೆ ಹಚ್ಚಿಲ್ಲ ಅಂತ ತಡಿತಮ್ಮ ಅದೇ ರೀತಿಯಾಗಿ ನಾನಗೌಡಣ್ಣ ಅವರು ಬಿರಾಜಾರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿರುವಂತ ಇದೆ ಗಾಂಡನ ಮೆಟ್ಟಿಗೆ ಹಚ್ಚೈತಿ ಅಂತ ನಾವ್ ಹೇಳತ್ತಿದೀವಿ ಗೊತ್ತು ಸಣ್ಣಗೆ ಹೇಳ್ತಿ ಒಟ್ಟ ಮೆಟ್ಟಿಗೆ ಹಚ್ಚಿಲ್ಲ ಅಂತ ನಿನಗ ಶಾಸ್ತ್ರ ಪಗಾರ ತಗದ ಕೊಡವೆ ಕೇಳಪ್ಪ ನಿಮ್ಮ ಸತ್ಯವಾನನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗದ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದು ಯಮ ಕೇಳೋ ಯಮ ಲೋಕದಾಗ ಗಂಡನ ಪ್ರಾಣ ಹೋಗೈತಿ ಅಂದ್ರ ತರ್ಬೇಕಂತ ತಿಳಿವ ಸತ್ಯವನನ ಹೆಂಡತಿ ಸಾವಿತ್ರಿ ಎದು ಆ ಯಮನ ಬೆನ್ನ ಹತ್ತಿ ಹೋಗ್ಯಾಳ ಯಮ ಲೋಕದೊಳಗ ಹೋಗಿ ಯಮನ ಮಾಡ ಅದೇ ರೀತಿಯಾಗಿ ರಾಘವೇಂದ್ರಣ್ಣ ಹರವಳ್ ಅವರು
ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಹೌದು. 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದರ ತುಂಬಾ ಆಭಾರಿಯಾಗಿದ್ದೀನಿ. ಹೋಲಿಗೆ ತಂಗಿ ಸಾವಿತ್ರಿ ತಾ ಕೊತ್ತ ಯಮಲೋಕಕ್ಕೆ ಹೋಗ್ಲ. ಮಾತಿನ ಪೇಚಿನೊಳಗ ಸಿಗಿಸ್ಯಾಳಪ್ಪ ಯಮರಾಜ. ಆಕೆ ಮಾತಿಗೆ ಸೋತ ಶರಣ ಆಗ್ಯಾನ ಯಮ ಆವಾಗ. ಸತ್ತ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕೆಯ ಕೈಯಾಗ ಆಕೆಯ ಕೈಯಾಗ. ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೆಸರ. ಸತ್ತ ಹೆಂಡತಿ ಪ್ರಾಣ ಯಾವ ತಂದಿರಿ ಹೇಳಪ್ಪ. ಏದೋ ಹೊಲದ ಎನ್ನ ಒಬ್ಬ ಇದ್ದು ತಮ್ಮ ಕೇಳ. ಅವಿಯಾರಿ ಶರೀರ ಎಲ್ಲ ಕುಷ್ಠ ರೋಗ ಹತ್ತಿತ ಅವನ ಮೈಯಾಗ. ಇವನ ಕೈಯ ಕಾಲ ಮಂಡ ಎದ್ದು ಕೇಳಿ ಅವಾಗ. ಅದೇ ರೀತಿಯಾಗಿ ರೇವಣ ಸಿದ್ದಣ್ಣ ಅವರು ವಿಜಾಪುರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರದು, ನೆಲೆ ಹೊಂದಲೆ ಬಾಳ್ ಬೆಳಗಲೆ ತಿಳ್ಕೊಂಡೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ. ಅದಕ್ಕೆ ತಮ್ಮ ಏನಾಯ್ತ್ರಿ? ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮನ ಸಂಗಟ ಹೋರ್ಯಾಡಿ. ಹೌದು, ಯಮ ತಗೊಂಡ ಹೋದ. ಅಲ್ಲಿ ಹೋಗಿ ನಿತ್ತಳಕ್ಕೆ ಯಮಲೋಕಕ್ಕೆ. ಹೌದವ ಸೌಮ್ಯ ನನ್ನ ಗಂಡನ ಪ್ರಾಣ ಹೊಳೆ ಕೊಡ್ತೀಯೋ ಏನ ಒಟ್ಟ ಅಲ್ಲೋಲ ಕಲ್ಲೋಲ ಮಾಡಿಸತೀವಿ ಅಂದಳಕಿ. ಅಂದಾಗ ಒಮ್ಮೆ ತಂದನೆಂದ್ರ ಕೊಡಂಗಿಲ್ಲ ಅಂದ. ಹೌದಲ್ಲ, ನೀ ಹೆಂಗ ಕೊಡಂಗಿಲ್ಲ, ಇದಕ್ಕ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು, ನಿಂದ ಖರಿ ಆಗಬೇಕು. ಇರ್ಲಿಕ್ಕ ನೀ ತಂದದ ಹೊಳೆ ಕೊಡಬೇಕು, ಅವನ ವರ ಖರಿ ಆಗಬೇಕು. ಹೌದು ಹೌದು. ಸತ್ಯವಾನ ಮತ್ತು ಸಾವಿತ್ರಿ ಏನ್ ಮಾಡಿದ್ರಿ? ಬ್ರಹ್ಮದೇವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಾಗ ಬ್ರಹ್ಮದೇವ ಒಂದು ಮಾತು ಹೋಗಿತ್ತ ಬಾಯಿಲೆ. ಏನಂತವ? ಅಷ್ಟಪುತ್ರಿ ಭವ ಅಂದಿದ್ದವ. ಹೌದು ಹೌದು ಹೌದು. ಏನೋ ಅಷ್ಟಪುತ್ರಿ ಭವ, 8 ಮಕ್ಕಳ ಹಡಿನೇ ತಂದಿದ್ದ. ಹಡಿ ಅಂದಾಳ ಅಕ್ಕಿ ಯಾವಾಗ ಯಮ ಆಕಿ ಗಂಡನ ಪ್ರಾಣ ತಗೊಂಡು ಹೋದಲ್ಲ, ಹೌದು ಅವಾಗ ಅಂದಳಕಿ ಬ್ರಹ್ಮ ಅಷ್ಟಪುತ್ರಿ ಭವ ಅಂತ ಆಶೀರ್ವಾದ ಮಾಡ್ಯಾನ. ನನಗಿನ್ನ ಮಕ್ಕಳಾಗಿಲ್ಲ, ಇವ್ ನನ್ನ ಗಂಡನ ಪ್ರಾಣ ತಗೊಂಡು ಹೋದ. ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು. ಇಲ್ಲಿ ಕೈ ಸುಮ್ ನಾಯಿ ಕುನ್ನಿಗತ್ಲೆ ನನ್ನ ಗಂಡನ ಪ್ರಾಣ ಕೊಡಬೇಕು ನನ್ನ ಕೈಯಾಗ. ಯಾವಾಗ ಹೋಗಿ ಯಮಗ ಮುಗದಾಣ ಹಾಕಿ ಪೇಚ್ ಹಾಕಿ ಹಿಡಿದವನು ಮಾತಿನಾಗ ಸೋತ ಶರಣಾಗಿ ಹೌದ ಪತಿವ್ರತ ಧರ್ಮದ ಹೆಣ್ಣನಿ ಅಂತೇಳಿ ಸ್ವತಾಕಿ ಗಂಡನ ಪ್ರಾಣ ಆಕಿ ಕೈಯಾಗ ಕೊಟ್ಟ ಕಳಿಸಿದ. ಖರಿ ಅದಲ್ರಿ. ಒಂದು ಹೆಣ್ಣ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಾಳ. ನಿಮ್ಮ ಗಂಡ ಆಡ್ಲಕ್ ಬಂದರಿ ಈಗ 3 ಮಂದಿ ಬಂದಾರಲ್ರಿ. ಸತ್ತ ಹೆಣ್ತಿ ಪ್ರಾಣ ನಿಮ್ಮ 3 ಮಂದಿ ಒಳಗೆ ಯಾವ ತಂದರಿ? ಏನ್ ಜಾತಿ ಜೋಡಿ ಬಾಳೆ ಮಾಡಲ್ಲ ಇವರು. ಮಾಡ್ತಾರ ಇವರು. ಎದ್ದು ಹೆಣ್ತಿಗೆ ಒಂಚರಿ ನೀರು ಕೊಡಂಗಿಲ್ಲ ಬಿರಿ ಐತಿದ್ರು ಜಲಮ. ಇದೇ ಆದ್ರೆ ಜಲಮ. ಇನ್ನ ಒಬ್ಬದವನು ತಮ್ಮ ಅವನು ಸಹಿತ ಸಾವಿನ ದೌಡ್ಯಾಗಿಂದ ಉಳಿಸ್ಯದ ಇದ ಹೆಣ್ಣ. ಅದಕ್ಕ ಹೇಳೇ ನಿನಗ, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ, ಹೆಣ್ಣ ಮುನಿತು ಮಹಾಮಾರಿ ಆಗ್ಲಕ್ಕ ಬಾಳ ಹತ್ತಂಗಿಲ್ಲ. ಮೌಲ ಕಾಕ ಇನ್ನೊಬ್ಬಕಿ ಯಾರನ್ನ ಎಲ್ಲಿ ಉಳಿಸ್ಯಾಳ ಹೇಳ್ತಾನೆ ಕೇಳ. ಏದೋ ಅಲ್ಲದ ಎನ್ನ ಒಬ್ಬ ಇದ್ದ ತಮ್ಮ ಕೇಳ. ಅವನ ಕೈಯ ಕಾಲ ಮಂಡ ಎದ್ದು ಕೇಳಿ ಅವನೀಗ ಎದ್ದ ವಾದನಂದ್ರ ನಡಿಲಕ್ಕ ಬರ್ತಿದ್ದೆಲ್ಲ ಅವನೀಗ. ಹೆವಳಂಕಿ ಮುನಿ ಎದ್ದ ಕೇಳುವಾಗ ತಮ್ಮ ಕೇಳುವಾಗ ಇವ ಮನೆಗಿರೋ ಜಾಗದೊಳಗ ತಗದ ಒಂದ ಏನಾಯ್ತವ? ಪರ ಸ್ತ್ರೀ ಹೆಣ್ಣ ಮಗಳ ಬಾಂಗ್ಳ ಕೇಳಿ ಅವರ ಮನಿ ಅಂಗಳದ ಹಾದ ನಡೆದಳ ಹೋಗುವ
ಶರೀರದೊಳಗಿಂದ ಕೇಳಿ ಏನು ಬತ್ರಿ ವಾಸ ಒಟ್ಟ ಮಲ್ಲಿಗೆ ವಾಸ ಬಂದಂಗ ಬರತ್ತಿತ್ತು ಅವನೀಗ ತನ್ನ ಹೆಂಡತಿ ಇದ್ದಳ ಶಾಣ್ಲೆ ದೇವಿನ ಕರೆದು ಆವಾಗ ಆ ಹೆಣ್ಣ ಮಗಳ ಮಂಚಕ್ಕೆ ಹೋಗಂಗಾಗ್ಯದ ಹೋಗಂಗಾಗ್ಯದ ನನಗ ನಾ ಮಾತ್ರ ಬಾಳ ದಿವಸ ಇನ್ನ ಬದುಕೋದಿಲ್ಲ ಹೌದಾ ಆಸೆ ನಾ ಸಾಯೋದ್ರೊಳಗ ಆಸೆ ಆಗೈತೆ ಅಂದ ಇವನ ಇಚ್ಛೆ ಪೂರ್ಣ ಮಾಡ ಅಂದ ಶಾಣ್ಯ ದೇವಿ ಗಂಡನ ಆತ್ಮಕ ಮುಕ್ತಿ ಸಿಗಲ್ಲ ಅಂತ ಕೇಳಿ ಶಾಣ್ಯ ಏನ್ ಮಾಡಿದ್ರ ತಾಯಿ ಒಂದ ಬಿದಿರಿನ ಬುಟ್ಟಿ ಮಾಡಿ ಇಟ್ಟಳ ಗಂಡನ ಅದ್ರಾಗ ಆ ಬುಟ್ಟಿ ಹೊತ್ತಗೊಂಡ ನಡುಲು ತನ್ನ ತೆಲಿಯಾಗ ತಮ್ಮ ಗುಡ್ಡ ದಾಟಿ ಹೋಗೋದಿತ್ತ ಹೆಣ್ಮಗಳ ಮನೆಗ ಹೆಣ್ಮಗಳ ಮನೆಗ ಅಡವಿ ಒಳಗ ಹೋಗುವಾಗ ಋಷಿ ಒಬ್ಬ ಇದ್ದ ಏನ್ ಮಾಡ್ತಿದ್ದ ಒಬ್ಬ ಮಾಂಡವ್ ಋಷಿ ತಪ ಮಾಡತ್ತಿದ್ದ ತಮ್ಮ ಗಿಡ ಇತ್ತ ಗಿಡದ ತಂಗಿ ಒಳಗ ಆವಾಗ ತಂಗಿ ಒಳಗ ಕಾಲ ಹಾಕಿ ತೆಳಗ ತೆಲಿ ಮಾಡಿ ಹೌದು ಮಾಂಡವ್ ಋಷಿ ತಪ ಮಾಡತ್ತಿದ್ದು ಗಿಡದ ಟ್ವಂಗ್ಯಾಗ ಅದೇ ಗಿಡದ ಬಡ್ಡಂದ ತಗೊಂಡ ನಡೆದಳ ಮಾಂಡ ಗಂಡಾಗ ಇದು ಸುಮ್ಮ ಒಟ್ಟ ಕುಂಡ್ರಲಿಲ್ರಿ ಬೊಟ್ಟಿಯ ಒಳಗ ಬೊಟ್ಟಿಯ ಒಳಗ ತೊಗರಿನ ಕೀಡಿ ಶಟದಂಗಿ ಅದ ಬುಟ್ಟಿ ಒಳಗ ಹೌದು ಇದರ ಕಾಲ ಹೋಗಿ ಬಡ್ದು ಅಪ್ಪ ಮಾಂಡವ ಆ ಋಷಿ ಕಣ್ಣ ತೆರ ಶಾಪ ಕೊಟ್ಟ ಎಷ್ಟೋ ವರ್ಷ ತಪ್ಪ ನಸಿನಿ ನನ್ನ ನೆತ್ತಿಗೆ ಒಟ್ಟ ಏನಾಯ್ತ್ರಿ ಸೂರ್ಯ ಹುಟ್ಟುದ್ರೊಳಗ ಸಾವ ಆಗ್ಲಿ ಅಂದ ಅವನೀಗ ಇದನ್ನ ಶಾಣ್ಯ ದೇವಿ ವಿಚಾರ ಮಾಡ್ತಿಳ ತನ್ನ ಮನದಾಗ